ಸುಪ್ರದಾ ಮತ್ತು ಗೌರವ್ ಹೊಸದಾಗಿ ಮದುವೆಯಾದ ಜೋಡಿಗಳ ಒಳಿತಿಗಾಗಿ ಮನೆಯಲ್ಲಿ ಪೂಜೆಯೊಂದನ್ನು ಏರ್ಪಡಿಸಿರುತ್ತಾರೆ. ಪೂಜೆಗೆ ಋತ್ವಿ ಎಲ್ಲ ನೆನ್ನೆನೇ ತಯಾರಿ ಮಾಡಿಕೊಂಡಿರುತ್ತಾಳೆ. ಹಾಗೆ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಸ್ನಾನಕ್ಕೆ ಅಂತ ಹೋದಾಗ ಅವಳು ಹೋದ ಕಡೆ ನೋಡುತ್ತಾ ಗೌರವ್ ಒಂದು ಕೆಟ್ಟ ಪ್ಲ್ಯಾನ್ ಮಾಡಿ ಅಲ್ಲೇ ಯಾರ ಜೊತೆನೋ ಹಾಲ್ನಲ್ಲಿ ಫೋನ್ ಅಲ್ಲಿ ಮಾತಾಡುತ್ತಿದ್ದ ವಿಹಾನ್ ಹತ್ತಿರ ಹೋಗಿ, ವಿಹಾನ್, ನಿನ್ನನ್ನು ಸುಪ್ರದಾ ಕರೀತಿದ್ದಾಳೆ, ಹೊರಗಡೆ ಲಾನಲ್ಲಿದ್ದಾಳೆ ಅಂತ ಹೇಳಿ ಅವನು ಮನೆಯಿಂದ ಹೊರಗೆ ಹೋಗುವುದನ್ನು ಕನ್ಫರ್ಮ್ ಮಾಡಿಕೊಂಡು ಕೆಳಗಡೆ ಯಾರೂ ಇರೋದು ನೋಡಿ ಮೆಲ್ಲನೆ ಮೆಟ್ಟಲು ಹತ್ತಿ ಮೇಲಿನ ಋತ್ವಿ ರೂಮ್ಗೆ ಹೋಗಿ ಬಾಗಿಲು ಹಾಕೋತಾನೆ. ಋತ್ವಿ ಆಗ ತಾನೇ ಸ್ನಾನ ಮುಗಿಸಿ ಬಂದಾಗ ಬೆಡ್ ಮೇಲೆ ಶರ್ಟ್ಲೆಸ್ ಹಾಕಿ ಮಲ್ಕೊಂಡು ಇದ್ದ ಗೌರವ್ನ ನೋಡಿ ಅವಳಿಗೆ ಆಘಾತ ಆಗುತ್ತೆ. ಅವನು ಅವಳನ್ನು ನೋಡುತ್ತಾ ನಗುತ್ತಿರುತ್ತಾನೆ. ಋತ್ವಿ ತೊದಲುತ್ತಾ, ಗೌರವ್, ನೀವಿಲ್ಲಿ ಯಾಕೆ ಇದ್ದೀರಾ? ರೂಮ್ ಡೋರ್ ಯಾಕೆ ಹಾಕಿದ್ದೀರಾ? ಏನಾದರೂ ಬೇಕಿದ್ರೆ ಕೆಳಗೆ ಕರಿಬೋದಿತ್ತಲ್ವಾ? ಫಸ್ಟ್ ಈ ರೂಮ್ ಇಂದ ಹೊರಗೆ ಹೋಗಿ ಅಂತ ಅವನ ಕೈ ಹಿಡಿದು ಹೇಳಿಸಿ ರೂಮಿಂದ ನೂಕಲು ಟ್ರೈ ಮಾಡ್ತಾಳೆ. ಅವನು ಒಂದಿಷ್ಟು ಕದಲಲ್ಲ. ಈ ಕಡೆ ಸುಪ್ರದಾ ಬಳಿ ವಿಹಾನ್ ಹೋಗಿ ಪುಟ್ಟಿ ಏನಾದರೂ ಕರ್ದ? ಗೌರವ್ ಹೇಳಿದ್ರು. ಸುಪ್ರದಾ, ಅಣ್ಣ ಕರೆದಿದ್ದೆ, ಆದರೆ ಅರ್ಧ ಗಂಟೆ ಹಿಂದೆ. ಈಗಲ್ಲ, ಸ್ವಲ್ಪ ತಲೆ ನೋವುತ್ತಿತ್ತು. ನೀನು ಹೆಡ್ ಮಸಾಜ್ ಚೆನ್ನಾಗಿ ಮಾಡ್ತೀಯಲ್ಲ, ಅದಕ್ಕೆ ಕರೆದಿದ್ದೆ. ಈಗ ತಲೆನೋವು ಇಲ್ಲ ಅಂತ ನಗುತ್ತಾಳೆ. ವಿಹಾನ್, ಸರಿ ಪುಟ್ಟ, ಲೇಟ್ ಆಯಿತು, ಪೂಜೆಗೆ ಎಲ್ಲ ರೆಡಿ ಆಗಿದೆಯಾ ಅಂತ ನೋಡಿ ಋತ್ವಿ ರೆಡಿ ಆದ್ಲಾ ಅಂತ ನೋಡಲು ಹೋಗುತ್ತಾನೆ. ಮೆಟ್ಟಿಲು ಯಾರೋ ಹತ್ತುತ್ತಿರುವ ಸದ್ದು ಗೌರವ್ಗೆ ಕೇಳಿ ತನ್ನ ಆ್ಯಕ್ಟಿಂಗ್ ಶುರು ಮಾಡುತ್ತಾನೆ. ಜೋರಾಗಿ, ಋತ್ವಿ ಬಿಡು, ಛೀ, ನೀನು ಇಂಥವಳು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಏನೋ ನನ್ನ ಹೆಂಡತಿ ಅತ್ತಿಗೆ ಅಂತ ಮಾತಾಡಿಸಿ ಹೋಗೋಣ ಅಂತ ಒಳಗೆ ಬಂದರೆ ನೀವು ನನ್ನ ಜೊತೆ ಈ ಥರ ಎಲ್ಲ ನಡ್ಕೋತೀರಾ ಅಂತ ಅಂದ್ಕೊಂಡಿರಲಿಲ್ಲ. ವಿಹಾನ್ ನಿಮ್ಮ ಬಗ್ಗೆ ಏನು ತಿಳಿದುಕೊಳ್ಳಲ್ಲ ಅಂತ ನಾಟಕ ಮಾಡುತ್ತಿರುತ್ತಾನೆ. ಋತ್ವಿ ಕೋಪದಿಂದ ಇನ್ನೇನು ಮಾತನಾಡಬೇಕು. ವಿಹಾನ್ ಡೋರನ್ನು ಜೋರಾಗಿ ಒದ್ದಾಗ ಆ ಫೋರ್ಸ್ಗೆ ಡೋರ್ ಲಾಕ್ ಓಪನ್ ಆಗುತ್ತೆ. ವಿಹಾನ್ ಒಳಗೆ ಬರುತ್ತಾನೆ. ಒಳಗಡೆ ಸನ್ನಿವೇಶ ನೋಡಿ ವಿಹಾನ್ಗೆ ಕೋಪ ಉಕ್ಕುತ್ತೆ. ಕೆಳಗಡೆ ಪೂಜೆಗೆ ರೆಡಿ ಮಾಡುತ್ತಿದ್ದ ಶೈಲಜಾ, ಸುಪ್ರದಾ, ಮನೆ ಕೆಲಸದವರು ಎಲ್ಲ ಮೇಲೆ ಆಗುತ್ತಿದ್ದ ಶಬ್ದ ಕೇಳಿ ಅಲ್ಲಿಗೆ ಬರುತ್ತಾರೆ. ಅಲ್ಲಿ ಗೌರವ್ ಶರ್ಟ್ಲೆಸ್ ಆಗಿದ್ದರೆ ಋತ್ವಿ ಸ್ನಾನ ಮಾಡಿ ತಲೆಯಲ್ಲಿ ನೀರು ತೊಟ್ಟಿಕ್ಕುತ್ತಿರುತ್ತಿರುವ ದೃಶ್ಯ ಕಾಣುತ್ತೆ. ಎಲ್ಲ ಮುಖ ಸಿಂಡರಿಸಿಕೊಂಡರೆ ಅವರನ್ನು ನೋಡಿ ವಿಹಾನ್ ಋತ್ವಿ ಹತ್ತಿರ ಬಂದು, ಋತು, ಏನಿದು ಅಂತ ತಾಳ್ಮೆಯಿಂದ ಕೇಳುತ್ತಾನೆ. ಅವಳು, ವಿಹಾನ್, ಇವರು ನಾನು ಸ್ನಾನಕ್ಕೆ ಹೋದಾಗ ರೂಮಲ್ಲಿ ಬಂದು ಮಲಗಿಕೊಂಡು ಇದ್ದಾರೆ. ನನಗೆ ಒಂದು ಗೊತ್ತಾಗ್ತಿಲ್ಲ, ಏನೇನೋ ಮಾತನಾಡ್ತಿದ್ದಾರೆ. ಗೌರವ್ ಅಳುವ ನಾಟಕ ಮಾಡುತ್ತಾ, ಸುಪ್ರದಾ, ನಾನು ನಿನ್ನನ್ನು ಪ್ರೀತಿಸಿ ಮದುವೆ ಆಗಿರೋದು, ನಾನು ನಿನಗೆ ಮೋಸ ಮಾಡುತ್ತೀನಾ? ಋತ್ವಿ ಅವರು ನಾನು ಇಲ್ಲೇ ನನ್ನ ರೂಮ್ಗೆ ಹೋಗುತ್ತಿದ್ದಾಗ ಇವರ ರೂಮ್ನೇ ಪಾಸ್ ಮಾಡಿ ಹೋಗಬೇಕಲ್ಲ, ಹಾಗೆ ಹೋಗುತ್ತಿದ್ದಾಗ ನನ್ನ ನೋಡಿ ಗೌರವ್ ನಿಮ್ಮ ಹತ್ತಿರ ಮಾತಾಡಬೇಕು ಅಂತ ಒಳಗೆ ಕರೆದರು. ನಾನು, ಇಲ್ಲ ಋತ್ವಿ, ಇಲ್ಲೇ ಹೊರಗೆ ಬನ್ನಿ ಮಾತನಾಡೋಣ ಅಂದರು. ಅವರು ನನ್ನ ಕೈ ಹಿಡಿದು ಒಳಗೆ ಎಳೆದುಕೊಂಡು ಬಾಗಿಲು ಹಾಕ್ಕೊಂಡು ನನ್ನ ಶರ್ಟ್ ಬಿಚ್ಚಿ ನನ್ನ ಜೊತೆ ಏನೇನೋ ಮಾಡಿದ್ರು. ನಾನೆಷ್ಟು ತಡೆದ್ರು ನೀನು ಈಗೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ಸುಪ್ರದಾನ ಅವರ ಅಣ್ಣನಿಂದ ದೂರ ಮಾಡಬೇಕಾಗತ್ತೆ ಅಂತ ಹೆದರಿಸಿದ್ರು ಅಂತ ಮುಖ ಸಪ್ಪೆ ಮಾಡಿಕೊಂಡು ಹೇಳುತ್ತಾನೆ. ಸುಪ್ರದಾಗೆ ವಿಹಾನ್ ಅಂದರೆ ಪ್ರಾಣ ಅಲ್ವಾ? ಅಣ್ಣ ತಂಗಿ ಬಾಂಧವ್ಯ ಹಾಳಾಗಬಾರ್ದು ಎಂದು ಸುಮ್ಮನಿದ್ದೆ. ಯಾಕೋ ಅವರು ಮುಂದುವರೆದಾಗ ನನ್ನ ಮನಸ್ಸು ತಡೆಯಲಿಲ್ಲ. ಅದಕ್ಕೆ ಅವರಿಗೆ ಬುದ್ಧಿ ಹೇಳುತ್ತಿದ್ದೆ. ಅಷ್ಟರಲ್ಲಿ ವಿಹಾನ್ ಬಂದರು ಅಂತ ನಾಟಕ ಆಡುತ್ತಾನೆ. ಸುಪ್ರದಾ ಮೊದಲೇ ಆತುರದ ಬುದ್ಧಿ ಹುಡುಗಿ. ನೇರ ಋತ್ವಿ ಬಳಿ ಹೋಗಿ ಅವಳ ಕೆನ್ನೆಗೆ ಬಾರಿಸಿ, ಥೂ, ನಾಚಿಕೆ ಆಗುತ್ತಿದೆ, ನನಗೆ ನಿನ್ನನ್ನು ನನ್ನ ಎರಡನೇ ತಾಯಿ ಅಂತ ಹೇಳಿದೆ. ತಾಯಿಯ ಪದದ ಅರ್ಥ ಗೊತ್ತಾ ನಿನಗೆ? ಮನೆಯಲ್ಲೇ ನಾವೆಲ್ಲ ಇದ್ದು ಇಷ್ಟು ಮುಂದುವರೆದಿದ್ದೀಯ ಅಂದರೆ ಇನ್ನು ಹೈದರಾಬಾದಲ್ಲಿ ಅವನ್ಯಾರೋ ಜೊತೆ ಇದ್ದಲ್ಲ, ಅವನ ಜೊತೆ ಎಲ್ಲ ಮುಗಿಸಿಕೊಂಡೇ ನನ್ನ ಅಣ್ಣನ ಜೊತೆ ಬಂದೆ ಅನಿಸುತ್ತೆ. ನಮ್ಮ ಅಣ್ಣ ನಿನ್ನ ಆಗ ದೂರ ಇಟ್ಟಿದ್ದು ಒಳ್ಳೆಯದೇ ಆಗಿತ್ತು ಅಂತ ಅಂದಾಗ ಋತ್ವಿ ಕೋಪದಲ್ಲಿ ಸುಪ್ರದಾ ಅಂತ ಕೂಗುತ್ತಾ ಅವಳ ಕೆನ್ನೆಗೆ ಬಾರಿಸಿ ಒಡೆಯುತ್ತಾಳೆ. ಗೌರವ್ಗೂ ತೆಗೆದು 4 ಬಾರಿಸುತ್ತಾಳೆ. ಶೈಲಜಾ ಅವರು, ಋತ್ವಿ, ಸಾಕು ಮಾಡು, ನನ್ನ ಮಗಳು ಅಳಿಯನಿಗೆ ಹೊಡೆಯುವಷ್ಟು ಧೈರ್ಯ ಬಂತ ನಿನಗೆ? ನೀನು ಇಂಥ ನೀಚ ಹೆಂಗಸು ಅಂದುಕೊಂಡಿರಲಿಲ್ಲ ಅಂತ ಮುಖ ಸಿಂಡರಿಸಿಕೊಡ್ತಾಳೆ. ರಾಜಶೇಖರ್ ಅವರು ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದರು. ಅವರಿಗೆ ಋತ್ವಿ ತಪ್ಪಿಲ್ಲ ಅನಿಸಿದರೂ
ತನ್ನ ಅಳಿಯ ಗೌರವ್ ಮಾತು ತೆಗೆದುಹಾಕಲು ಸಾಧ್ಯ ಆಗಲಿಲ್ಲ. ಈ ಕಡೆ ಬಾಗಿಲಲ್ಲಿ ನಿಂತು ಇವರ ಮಾತೆಲ್ಲ ಕೇಳಿಸಿಕೊಂಡ ಮನೆ ಕೆಲಸದವರು, ನಮ್ಮ ವಿಹಾನ್ ಅಪ್ಪಂಗೆ ಎಂಥ ಹೆಂಡತಿ ಸಿಕ್ಕಿದ್ದಾರೆ, ಅದು ಇವತ್ತು ಮನೆ ಮಗಳ ಒಳಿತಿಗೆ ಪೂಜೆ ಹಿಡ್ಕೊಂಡು ಇದ್ದಾರೆ, ಇವತ್ತೇ ಹೀಗೆ ಮಾಡಬೇಕಾ ಅಂತ ಎಂಥ ಕಾಲ ಬಂತಪ್ಪ ಅಂತ ಗೊಣಗುತ್ತಿದ್ದರು. ವಿಹಾನ್ ಎಲ್ಲರ ಮಾತು ಕೇಳಿಸಿಕೊಂಡರು ಸುಮ್ಮನೆ ನಿಂತಿದ್ದ. ಋತ್ವಿ ಅವರ ಯಾರು ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ನಿಂತಿದ್ದ ವಿಹಾನ್ ಕಡೆಗೆ ನೋಡಿದಳು. ಆರವ್ ಕೆಲಸದವರಿಗೆ ಬೈದು ಕೆಳಗೆ ಕಳುಹಿಸಿದ. ಋತ್ವಿ ಹತ್ತಿರ ಬಂದು, ಋತ್ವಿ, ನನಗೆ ಗೊತ್ತು ನೀನು ಏನು ತಪ್ಪು ಮಾಡಿಲ್ಲ ಎಂದು, ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಅಲ್ಲೇ ನಿಂತನು. ಎಲ್ಲ ಮಾತನಾಡುತ್ತಿದ್ದರೂ ವಿಹಾನ್ ಮಾತನಾಡದೇ ಇದ್ದದ್ದು ಋತ್ವಿ ಮನಸ್ಸಿಗೆ ಘಾಸಿಯಾಯಿತು. ವಿಹಾನ್ ಬಳಿ ಬಂದು, ವಿಹಾನ್, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ವಿಹಾನ್ ಅವಳ ಕೈಯನ್ನು ಹಿಡಿದು, ಋತು, ನನಗೆ ಗೊತ್ತು ನಿಂದು ಏನು ತಪ್ಪಿಲ್ಲ ಅಂತ, ಆದರೆ ಗೌರವ್ ಅಂತ ಒಳ್ಳೆ ಮನುಷ್ಯ ಈ ಥರ ಹೇಳ್ತಿದ್ದಾರೆ ಅಂದರೆ ಯಾಕೋ ನನಗೆ ಅಂತ ಅವನು ಮಾತು ಪೂರ್ಣಗೊಳಿಸುವ ಮೊದಲೇ ಋತ್ವಿ, ಹಾಗಾದರೆ ನಿಮ್ಮ ಪ್ರಕಾರ ನನ್ನ ಏನು ಅಂದ್ಕೊಂಡಿದ್ದೀರಾ, ಇವನ್ ಜೊತೆ ನಾನು ಕೆಟ್ಟದಾಗಿ ನಡೆದುಕೊಂಡು ಇದ್ದೀನಿ ಅಂತಾನಾ? ವಿಹಾನ್ ಪದೇ ಪದೇ, ನೀವು ನನ್ನ ಕೀಳಾಗಿ ಅಸಹ್ಯವಾಗಿ ನೋಡ್ತಿದ್ದೀರಾ, ತಂಗಿ ಗಂಡನ ಮೇಲೆ ಇರುವ ನಂಬಿಕೆ ಕಟ್ಟಿಕೊಂಡ ಹೆಂಡತಿ ಮೇಲೆ ಇಲ್ವಾ ಅಂದಾಗ ವಿಹಾನ್ ಇಲ್ಲ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಯಾವುದೇ ಭಾವನೆ ತೋರಿಸದೆ ಹೇಳುತ್ತಾನೆ. ಋತ್ವಿ ಅವನ ಮಾತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು ಮಾತನಾಡದೆ ತನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ತನ್ನ ತವರು ಮನೆಗೆ ಹೊರಡಲು ಹೋಗುತ್ತಾಳೆ. ವಿಹಾನ್ ಅವಳನ್ನು ತಡೆಯಲಿಲ್ಲ. ಶೈಲಜಾ, ಸುಪ್ರದಾ, ರಾಜಶೇಖರ್ ಕೆಳಗೆ ಹೋಗುತ್ತಾರೆ. ಗೌರವ್ ಕೂಡ ವ್ಯಂಗ್ಯವಾಗಿ ಮನಸ್ಸಲ್ಲೇ ತಾನು ಗೆದ್ದೆ ಎಂದು ನಗುತ್ತಾ ಹೊರಗೆ ಹೋಗುತ್ತಾನೆ. ಈ ಕಡೆ ಆರವ್, ವಿಹಾನ್, ನೀನು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದೀಯ ಕಣೋ, ಋತ್ವಿ ಅಂತ ಹುಡುಗಿ ಸಿಕ್ಕಿರೋದು ನಿನ್ನ ಪುಣ್ಯ ಕಣೋ ಅಂದಾಗ ವಿಹಾನ್, ಗೊತ್ತು ಅಣ್ಣ, ಆದರೆ ಇದರ ಹಿಂದೆ ಏನೋ ಇದೆ, ಅದನ್ನು ತಿಳಿದುಕೊಳ್ಳಲು ಋತ್ವಿ ಈ ಮನೆ ಬಿಟ್ಟು ಹೋಗಬೇಕು, ಅದಕ್ಕೆ ಆಗಂದೆ, ಮುಂದೆ ನಿನಗೆ ಗೊತ್ತಾಗುತ್ತೆ ಅಂತ ಅಲ್ಲಿಂದ ಹೋಗುತ್ತಾನೆ. ಈ ಕಡೆ ಋತ್ವಿ ಮನೆ ಬಿಟ್ಟು ಹೋದರೂ ಯಾರ ಮನಸ್ಸಿಗೂ ನೋವಾಗಲಿಲ್ಲ. ಆರವ್ನ ಬಿಟ್ಟು ವಿಹಾನ್ ಮನಸ್ಸಿನಲ್ಲಿ ಬೇರೇನೋ ಓಡುತ್ತಿತ್ತು. ಪೂಜೆ ಕೂಡ ಮನೆ ಸೊಸೆ ಇಲ್ಲದೆ ಚೆನ್ನಾಗಿಯೇ ಆಯಿತು. ಪೂಜೆಗೆ ಬಂದವರು, ನಿಮ್ಮ ಸೊಸೆ ಎಲ್ಲಿ ಅಂತ ಕೇಳಿದವರೇ, ಶೈಲಜಾ ಅವಳಿಗೆ ಮೈ ಹುಷಾರಿಲ್ಲ, ಅಮ್ಮನ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿ ಕೈ ತೊಳೆದುಕೊಂಡ್ರು. ತನ್ನ ಮಗಳ ಬದುಕಿನ ಬಗ್ಗೆ ಯೋಚಿಸಿದವರಿಗೆ ತನ್ನ ಸೊಸೆ ಕೂಡ ಇನ್ನೊಬ್ಬರ ಮಗಳು, ಅವಳಿಗೂ ಕೂಡ ಜೀವನ ಇದೆ ಅಂತ ಯೋಚಿಸಲಿಲ್ಲ. ಈ ಕಡೆ ಆಟೋದಲ್ಲಿ ಇಳಿದು ಬಂದ ಋತ್ವಿಯನ್ನು ಮನೆಯ ಹೊರಗೆ ಅಕ್ಕಿ ಆರಿಸುತ್ತಾ ಕುಳಿತಿದ್ದ ಪದ್ಮಜಾ ಅವರು ನೋಡಿ, ಅರೆ ಮಗಳೇ, ಇವತ್ತು ಪೂಜೆ ಅಂದಿದ್ದೆ, ಈಗ ನೋಡಿದ್ರೆ ಬ್ಯಾಗ್ ಸಮೇತ ಬಂದಿದ್ದೀಯಾ ಅಂತ ಅವಳ ಕಳೆಗೊಂಡಿನ ಮುಖ ನೋಡಿ ಏನೋ ಆಗಿದೆ ಅಂದುಕೊಂಡರು. ಆಟೋದವನಿಗೆ ದುಡ್ಡು ಕೊಟ್ಟು, ಅಮ್ಮ ಮನೆ ಒಳಗೆ ನಡಿ, ಎಲ್ಲ ಹೇಳ್ತೀನಿ ಅಂತ ಮನೆ ಒಳಗೆ ಹೋಗುತ್ತಾಳೆ. ಅವರ ಹಿಂದೆನೇ ಬಂದ ಪದ್ಮಜಾ, ಹೇಳು ಋತ್ವಿ, ಯಾಕೆ ನಿನ್ನ ಮುಖ ಹೀಗೆ ಸಪ್ಪೆ ಆಗಿದೆ? ಋತ್ವಿ ನಡೆದ ಸನ್ನಿವೇಶ ಎಲ್ಲ ಹೇಳಿದಾಗ ಪದ್ಮಜಾ ಅವರಿಗೆ ಆಘಾತ ಆಗುತ್ತೆ. ಮಗಳೇ, ಅಲ್ಲೇ ಇದ್ದು ನೀನು ಅಳಿಯಂದರಿಗೆ ಹೇಳಬೇಕಿತ್ತು, ನನ್ನದೇನು ತಪ್ಪಿಲ್ಲ ಎಂದು ಅಂದಾಗ, ಅಮ್ಮ ನಿನಗೆ ತಲೆ ಕೆಟ್ಟಿದ್ಯಾ, ನನಗೂ ಸಾಕಾಗಿದೆ, ಎಷ್ಟು ಅಂತ ನನ್ನ ಶೀಲದ ಮೇಲೆ ಸಂಶಯ ಪಟ್ಟು ನನ್ನನ್ನು ಆ ರೀತಿ ನೋಡುವವರ ಬಳಿ ನಾನು ಸಾಬೀತುಪಡಿಸಿಕೊಳ್ಬೇಕು. ಅವರಿಗೆ ನನ್ನ ತಪ್ಪು ಇಲ್ಲ ಅಂತ ಗೊತ್ತಾದರೆ ಅವರೇ ಹುಡುಕಿಕೊಂಡು ಬರುತ್ತಾರೆ. ನಾನಂತೂ ಇನ್ಮೇಲೆ ಅವರ ಮನೆಯ ಹೊಸ್ತಿಲನ್ನು ತುಳಿಯಲ್ಲ, ನನಗೂ ಸಾಕಾಗಿದೆ. ಇವಳ ಮಾತೆಲ್ಲ ಅಲ್ಲೇ ರೂಮ್ ಅಲ್ಲಿ ಇದ್ದ ರಮೇಶ್ ಅವರು ಕೇಳಿಸಿಕೊಂಡು ಆಘಾತವಾಗಿ, ಮಗಳ ಜೀವನ ಮತ್ತೆ ಹಾಳಾಯಿತು ಎಂದು ಮಗಳೇ ಋತ್ವಿ ಅಂತ ಎದೆ ಹಿಡಿದುಕೊಂಡು ಅಲ್ಲೇ ಕುಸಿದು ಬೀಳ್ತಾರೆ. ಋತ್ವಿ ತಕ್ಷಣ ತಡ ಮಾಡದೆ ಅಪ್ಪನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ಪದ್ಮಜಾ ಅಳುತ್ತಿದ್ದರೆ ಋತ್ವಿಗೆ ಕೈಕಾಲು ಆಡಲ್ಲ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಡಾಕ್ಟರ್ನ ಕಾಣಲು ಹೋಗುತ್ತಾಳೆ. ಆಗ ತಾನೇ ರಮೇಶ್ ಅವರನ್ನು ಚೆಕ್ ಮಾಡಿದ ಡಾಕ್ಟರ್, ಸಾರಿ ಮಿಸ್ ಅಂದಾಗ ಋತ್ವಿ ಅನ್ನುತ್ತಾಳೆ. ಅವರು ಋತ್ವಿಯ ಹೆಗಲ ಮೇಲೆ ಕೈ ಹಿಡುತ್ತಾ, ಅವರು ತೀರಿ ಹೋಗಿ ಅರ್ಧ ಗಂಟೆ ಆಗಿದೆ, ಮೇ ಬಿ ಮನೆಯಲ್ಲೇ ಅವರ ಪ್ರಾಣ ಹೋಗಿರಬಹುದು, ನೀವು ಅವರ ಬಾಡಿನ ತೆಗೆದುಕೊಂಡು ಹೋಗ್ಬೋದು ಅಂದಾಗ ಅವಳು ಆ ಮಾತನ್ನು ಅರಗಿಸಿಕೊಳ್ಳಲು ಆಗದೆ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಡಾಕ್ಟರ್ ನರ್ಸ್ ಅವರನ್ನು ಮಲಗಿಸಿ, ಏನಾಗಿದೆ ನೋಡಿ, ತಂದೆ ಸತ್ತಿರೋ ಶಾಕ್ಗೆ ಪ್ರಜ್ಞೆ ತಪ್ಪಿರಬೇಕು, ಅವರ ಜೊತೆ ಇನ್ನೂ ಯಾರಾದರೂ ಬಂದಿದ್ದಾರಾ ಅಂದಾಗ ಅವರ ತಾಯಿ ಬಂದಿದ್ದಾರೆ ಅಂದಾಗ ಅವರ ಬಳಿ ಹೋಗಿ ಡಾಕ್ಟರ್ ವಿಷಯ ಹೇಳಿದಾಗ ಪದ್ಮಜಾ ಕುಸಿದು ಬಿದ್ದು ತಲೆ ಚೆಚ್ಚಿಕೊಂಡು ಅಳುತ್ತಾರೆ. ಅವರಿಗಾಗಿಯೇ ಬದುಕುತ್ತಿದ್ದ ಪದ್ಮಜಾ ಗಂಡನ ಸಾವನ್ನು ಅರಗಿಸಿಕೊಳ್ಳಲು ಆಗದೆ ಹಾಸ್ಪಿಟಲ್ನಿಂದ ಹುಚ್ಚಿ ಥರ ಓಡುತ್ತಾರೆ.
ಅವರನ್ನು ಹಿಡಿದುಕೊಳ್ಳಲು ನರ್ಸ್ ಹೋದಾಗ ಓಡುತ್ತಾ ಹಾಸ್ಪಿಟಲ್ ಮುಂದೆ ಇದ್ದ ರಸ್ತೆಗೆ ಬರುತ್ತಾರೆ. ನರ್ಸ್ ಮೇಡಮ್ ನಿಂತ್ಕೊಳ್ಳಿ ಅಂತ ಹೇಳುತ್ತಿದ್ದರು. ಅವರು ನಿಲ್ಲದೆ ರಸ್ತೆಗೆ ಬಂದೇ ಬಿಡುತ್ತಾರೆ. ಪದ್ಮಜಾಗೆ ವೇಗವಾಗಿ ಬರುತ್ತಿದ್ದ ಕಾರು ಬಂದು ಜೋರಾಗಿ ಅವರನ್ನು ಗುದ್ದಿಕೊಂಡು ಹೋಗುತ್ತೆ. ಅವರ ತಲೆಗೆ ಬಹಳ ಪೆಟ್ಟಾಗಿ ರಕ್ತ ಸೋರುತ್ತಿರುತ್ತದೆ. ನರ್ಸ್ ಕೂಡಲೇ ತನ್ನ ಹಾಸ್ಪಿಟಲ್ ಸ್ಟಾಫ್ಗೆ ಫೋನ್ ಮಾಡುತ್ತಾರೆ. ಅವರನ್ನು ಕರೆದುಕೊಂಡು ಹೋಗಲು ಅಲ್ಲಿಗೆ ಬಂದ ಅವರು ಪದ್ಮಜ ಅವರನ್ನು ಸ್ಟ್ರೆಚರ್ ಅಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಋತ್ವಿಯ ತಂದೆಯನ್ನೇ ನೋಡಿದ ಡಾಕ್ಟರ್ ಪದ್ಮಜ ಅವರನ್ನು ನೋಡುತ್ತಾರೆ. ತಲೆಗೆ ಜೋರಾಗಿ ಪೆಟ್ಟಾಗಿದ್ದರಿಂದ ಕೂಡಲೇ ನ್ಯೂರೋ ಸರ್ಜನ್ ಆರೋಗೆ ಕಾಲ್ ಮಾಡಿ ಕೂಡಲೇ ಬನ್ನಿ ಹಾಸ್ಪಿಟಲ್ಗೆ, ಎಮರ್ಜೆನ್ಸಿ ಕೇಸ್ ಇದೆ ಅಂತ ಕರೆಯುತ್ತಾರೆ. ಆಸ್ಪತ್ರೆಯ ಬಿಳಿ ಗೋಡೆಗಳ ನಡುವೆ ಋತ್ವಿ ಕಣ್ಣು ಬಿಟ್ಟಾಗ ಅವಳಿಗೆ ಸುತ್ತಲೂ ಶೂನ್ಯ ಆವರಿಸಿದಂತಾಯಿತು. ಪಕ್ಕದ ಸ್ಟ್ರೆಚರ್ ಮೇಲೆ ಬಿಳಿ ಬಟ್ಟೆ ಮುಚ್ಚಿದ ತನ್ನ ತಂದೆ ರಮೇಶ್ ಅವರ ದೇಹ ಕಂಡಾಗ ಅವಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಪ್ಪ, ನನ್ನಿಂದಲೇ ಹೀಗಾಯ್ತು ಅಪ್ಪ, ನನ್ನನ್ನು ಕ್ಷಮಿಸು ಬಿಡು ಎಂದು ಚೀರುತ್ತಾ ಅಳುತ್ತಿದ್ದವಳಿಗೆ ತನ್ನ ತಾಯಿ ಪದ್ಮಜ ಎಲ್ಲಿದ್ದಾರೆ ಎಂಬ ಅರಿವೇ ಇರಲಿಲ್ಲ. ಡಾಕ್ಟರ್ ಕರೆ ಮಾಡಿದ ತಕ್ಷಣ ಆರವ್ ಆಸ್ಪತ್ರೆಗೆ ಧಾವಿಸಿ ಬಂದಿದ್ದನು. ಎಮರ್ಜೆನ್ಸಿ ವಾರ್ಡ್ಗೆ ಬಂದವನೇ ರಕ್ತದ ಮಡುವಿನಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಿದ್ದ ಪದ್ಮಜ ಅವರನ್ನು ಕಂಡು ದಬದಬನೆ ಬಡಿದುಕೊಂಡ. ಹೃದಯದೊಂದಿಗೆ ಸ್ತಬ್ಧನಾದನು. ಆರವ್, ಇವರು ಋತ್ವಿಯ ತಾಯಿ ಅಲ್ವಾ? ಇವರಿಗೆ ಈ ಸ್ಥಿತಿ ಹೇಗೆ ಬಂತು? ನರ್ಸ್ ನಡೆದ ಘಟನೆಯನ್ನು ವಿವರಿಸಿದಾಗ ಆರವ್ ಪರಿಸ್ಥಿತಿಯ ಗಾಂಭೀರ್ಯ ಅರ್ಥವಾಯಿತು. ಒಂದು ಕಡೆ ಋತ್ವಿಯ ತಂದೆ ಸಾವು, ಇನ್ನೊಂದು ಕಡೆ ಸಾವಿನ ಅಂಚಿನಲ್ಲಿರುವ ತಾಯಿ. ಆರವ್ ತಡ ಮಾಡದೆ ಆಪರೇಷನ್ ಥಿಯೇಟರ್ಗೆ ಸಿದ್ಧತೆ ನಡೆಸಲು ಆದೇಶಿಸಿದನು. ಹಾಗೆ ದಿಯಾಗೆ ನಡೆದ ಎಲ್ಲ ವಿಷಯ ಹೇಳಿ ಹಾಸ್ಪಿಟಲ್ಗೆ ಬರುವಂತೆ ಹೇಳಿದನು. ಪ್ರಜ್ಞೆ ಬಂದ ಋತ್ವಿ ಅತ್ತಿತ್ತ ನೋಡುತ್ತಿರುವಾಗ ಅಳುತ್ತಾ ಓಡಿ ಬಂದ ದಿಯಾ, ಅಕ್ಕ, ಅಪ್ಪ ನಮ್ಮನ್ನು ಬಿಟ್ಟು ಹೋದ್ರು, ಈಗ ಅಮ್ಮ ಕೂಡ ಎಂದು ಮಾತು ಪೂರ್ತಿಗೊಳಿಸಲಾಗದೆ ಬಿಕ್ಕಿ ಬಿಕ್ಕಿ ಅತ್ತಳು. ಋತ್ವಿ ಆಘಾತದಿಂದ ಕಲ್ಲಿನಂತಾದಳು. ಪದ್ಮಜ ಅವರಿಗೆ ಅಪಘಾತವಾಗಿ ಆಪರೇಷನ್ ಥಿಯೇಟರ್ನಲ್ಲಿರುವುದು ತಿಳಿದಾಗ ಅವಳ ಕಾಲುಗಳು ನಡುಗತೊಡಗಿದವು. ಆಪರೇಷನ್ ಥಿಯೇಟರ್ ಬಾಗಿಲ ಬಳಿ ಅವಳು ಕುಸಿದು ಕುಳಿತಳು. ಆಪರೇಷನ್ ಥಿಯೇಟರ್ ಒಳಗೆ ಆರವ್ ಕೈಗಳು ನಡುಗುತ್ತಿದ್ದವು. ತನ್ನ ತಮ್ಮನ ಅತ್ತೆ, ತಾನು ಇಷ್ಟಪಡುವ ದಿಯಾಳ ತಾಯಿ, ಇವರನ್ನು ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಅವನ ಮೇಲಿತ್ತು. ತಲೆಗೆ ತೀವ್ರ ಪೆಟ್ಟಾಗಿದ್ದರಿಂದ ಮೆದುಳಿನ ಶಸ್ತ್ರಚಿಕಿತ್ಸೆ ಅತ್ಯಂತ ಸಂಕೀರ್ಣವಾಗಿತ್ತು. 3 ಗಂಟೆಗಳ ಕಾಲ ನಡೆದ ಸುದೀರ್ಘ ಹೋರಾಟದ ನಂತರ ಆರವ್ ಹೊರಗೆ ಬಂದನು. ಇತ್ತ ಮನೆಯಲ್ಲಿ ಗೌರವ್ನ ಕುತಂತ್ರದ ಬಗ್ಗೆ ಸುಳಿವು ಹಚ್ಚಲು ಪ್ರಯತ್ನಿಸುತ್ತಿದ್ದ ವಿಹಾನ್ಗೆ ಆಸ್ಪತ್ರೆಯಿಂದ ಕರೆ ಬಂದಿತ್ತು. ವಿಷಯ ತಿಳಿದ ತಕ್ಷಣ ವಿಹಾನ್ ಮತ್ತು ರಾಜಶೇಖರ್ ಆಸ್ಪತ್ರೆಗೆ ಧಾವಿಸಿದರು. ಅಲ್ಲಿ ಋತ್ವಿ ಪ್ರಾಣವಿಲ್ಲದ ಪ್ರತಿಮೆಯಂತೆ ಗೋಡೆಯಾಗಿ ಹೊರಗಿ ಕುಳಿತಿರುವುದನ್ನು ಕಂಡು ವಿಹಾನ್ಗೆ ತನ್ನ ಮೌನ ಎಂತಹ ಅನಾಹುತಕ್ಕೆ ಕಾರಣವಾಯಿತು ಎಂಬ ಪಶ್ಚಾತ್ತಾಪ ಕಾಡತೊಡಗಿತು. ಋತ್ವಿಯ ಸ್ಥಿತಿ ನೋಡಿ ಅವನ ಮನಸ್ಸು ಒದ್ದಾಡಿತು. ಆರವ್ ಹೊರಗೆ ಬಂದು ಋತ್ವಿಯ ಹತ್ತಿರ ಕುಳಿತನು. ಆರವ್, ಋತ್ವಿ, ಅಮ್ಮನ ಪ್ರಾಣ ಉಳಿಸಿದ್ದೇವೆ, ಆದರೆ ತಲೆಗೆ ಬಿದ್ದ ಬಲವಾದ ಏಟಿನಿಂದ ಅವರು ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಅವರು ಯಾವಾಗ ಕಣ್ಣು ಬಿಡ್ತಾರೆ ಅಂತ ಈಗಲೇ ಹೇಳಲು ಸಾಧ್ಯವಿಲ್ಲ. ಈ ಮಾತು ಕೇಳಿದ ಋತ್ವಿ ವಿಹಾನನ್ನು ದಿಟ್ಟಿಸಿ ನೋಡಿದಳು. ಅವಳ ಕಣ್ಣಲ್ಲಿ ಅಂದು ಪ್ರೀತಿ ಇರಲಿಲ್ಲ, ಬದಲಾಗಿ ಅತೀವ ದ್ವೇಷ ಇತ್ತು. ನನ್ನ ಅಪ್ಪನ ಸಾವಿಗೆ, ನನ್ನ ಅಮ್ಮನ ಈ ಸ್ಥಿತಿಗೆ ಕಾರಣ ನೀನು ಹಾಗೂ ನಿನ್ನ ಆ ಮನೆ ವಿಹಾನ್. ಆ ಗೌರವ್ನ ಪಾಪದ ಕೊಡ ತುಂಬುವ ದಿನ ದೂರವಿಲ್ಲ ಎಂದು ಗುಡುಗಿದಳು. ವಿಹಾನ್ ಅವಳ ಬಳಿ ಬಂದು ಮಂಡಿ ಊರಿ ಕೂತು, ನೋಡು ಋತು, ಇಲ್ಲಿ ನೋಡು, ನಾನು ನಿನ್ನ ಮೇಲೆ ಅನುಮಾನ ಪಟ್ಟಿಲ್ಲ ಕಂದ. ಎಲ್ಲರ ಮುಂದೆ ಹಾಗೆ ಹೇಳೋಕೆ ಕಾರಣ ಇದೆ. ನಿನ್ನನ್ನು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಾನು ತಿಳಿದುಕೊಳ್ಬೇಕಿತ್ತು, ಅದಕ್ಕೆ ಹಾಗೆ ಮಾತನಾಡಿದೆ. ನೀನು ಮನೆ ಬಿಟ್ಟು ಹೋದಾಗ ನನಗೆಷ್ಟು ನೋವಾಯಿತು ಗೊತ್ತಾ? ಆದರೂ ಅದನ್ನು ತೋರಿಸಿಕೊಳ್ಳದೇ ಇದ್ದೆ. ಎಲ್ಲ ಹೋದ ಮೇಲೆ ನಿನ್ನ ಬಳಿ ಇದನ್ನು ಹೇಳೋಣ ಅಂದ್ಕೊಂಡ್ರೆ ಇಷ್ಟೆಲ್ಲ ನಡೆದು ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಅವಳ ಕೈ ಹಿಡಿದು ಅಳುತ್ತಾನೆ. ಋತ್ವಿ ಅವನಿಂದ ಬಿಡಿಸಿಕೊಂಡು ಸಾಕು ಅಂತ ಕೈ ತೋರಿಸಿ, ನಿಮ್ಮ ಈ ನಾಟಕ ನನ್ನ ಬಳಿ ನಡೆಯಲ್ಲ. ಅಲ್ಲಿ ಎಲ್ಲರನ್ನೂ ಎದುರಿಸಿ ನಿಲ್ಬೇಕಿತ್ತು. ಹೆಂಡತಿ ಪರ ಮಾತನಾಡದೆ ಬಂದು ಇಲ್ಲಿ ಕತೆ ಹೇಳ್ತಿದ್ದೀರಾ. ನಿಮ್ಮ ಒಂದೇ ಒಂದು ಮಾತು ಇವತ್ತು ನನ್ನ ಇಡೀ ಬಾಳಿನ ಸರ್ವಸ್ವ ಆದ ನನ್ನ ತಂದೆಯನ್ನು ಕಳೆದುಕೊಂಡೆ. ತಾಯಿ ಬದುಕಿದ್ದು ಶವದಂತೆ ಬಿದ್ದಿದ್ದಾರೆ. ಇನ್ಯಾರಿಗೋಸ್ಕರ ನಾನು ಬದುಕಲಿ ಅಂತ ತಲೆ ಚೆಚ್ಚಿಕೊಂಡು ಅಳುತ್ತಾಳೆ. ಇದೆಲ್ಲ ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ರಾಜಶೇಖರ್ ಹಾಗೆ ಆರವ್ಗೆ ಕರಳು ಕಿವುಚಿದ ಹಾಗೆ ಆಗುತ್ತೆ. ರಾಜಶೇಖರ್ ಅವರಿಗೆ ತಾನೆಂಥ ದೊಡ್ಡ ತಪ್ಪು ಮಾಡಿದೆ, ನನ್ನ ಸೊಸೆಯ ಪರ ನಿಲ್ಲದೆ ಅಂತ ನೊಂದುಕೊಂಡರು. ಆರವ್ ಏನೂ ಮಾತನಾಡದೆ ಮೌನದಿಂದ ತನ್ನ ಕ್ಯಾಬಿನ್ ಸೇರಿಕೊಂಡನು. ದಿಯಾ ಅಳುತ್ತಾ ಅಲ್ಲೇ ಕುರ್ಚಿ ಮೇಲೆ ಕುಸಿದು ಕೂತಳು. ವಿಹಾನ್ ಅವಳನ್ನು ಸಮಾಧಾನ ಪಡಿಸಲು ಹೋದಾಗ ಅಲ್ಲಿಗೆ ವಿಷಯ ತಿಳಿದು ಓಡಿ ಬಂದ ಋತ್ವಿ
ತಮ್ಮ ನಕುಲ್ ಸಾಕು ಮಾಡಿ. ನಿಮ್ಮಿಂದ ಇವತ್ತು ನಮ್ಮ ಅಕ್ಕನಿಗೆ ಇಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇಲ್ಲಿಂದ ಹೋಗಿಬಿಡಿ. ನೀವು ಇಲ್ಲೇ ಇದ್ದರೆ ನಮ್ಮ ಅಕ್ಕನನ್ನು ಸಾಯಿಸಲು ಏಸಲ್ಲ ನೀವು ಅಂತ ಕೋಪದಿಂದ ನುಡಿದು ಅಳುತ್ತಿದ್ದ ಅಕ್ಕನನ್ನು ತಬ್ಬಿಕೊಳ್ಳುತ್ತಾನೆ. ಕಲ್ಯಾಣಿ ರಾಜು ಶಾನ್ವಿನ ಕರೆದುಕೊಂಡು ತನ್ನ ತವರು ಮನೆಯ ಊರಿನ ಜಾತ್ರೆಗೆ ಹೋಗಿದ್ದವಳು. ವಿಷಯ ತಿಳಿದು ಎಲ್ಲರೂ ಹಾಸ್ಪಿಟಲ್ಗೆ ಧಾವಿಸಿದರು. ಅವಳಿಗೆ ನಡೆದ ಘಟನೆ ತಿಳಿದು ಆಘಾತವಾಗಿ ದೇವರಂತ ಮಾವ ಇನ್ನಿಲ್ಲ, ಹಾಗೆ ಅತ್ತೆ ಕೋಮದಲ್ಲಿರೋ ಅಂತ ತಿಳಿದು ದುಃಖ ತಡೆಯಲಾಗಲಿಲ್ಲ. ಮೊನ್ನೆ ತಾನೇ ಖುಷಿಯಿಂದ ಮಾತಾಡಿ ಊರಿಗೆ ಕಳುಹಿಸಿದವರು ಇವತ್ತು ಇನ್ನೂ ಇಲ್ಲ ಅಂದಾಗ ಅವಳಿಗೆ ತಡೆದುಕೊಳ್ಳಲು ಆಗಲಿಲ್ಲ. ಶಾನ್ವಿ ಆ ಪುಟ್ಟ ಮಗು ಅಜ್ಜ ಅಜ್ಜಿ ಬೇಕು ಅಮ್ಮ ಅಂತ ಅಳುತ್ತಿದ್ದಳು. ರಾಜುಗೆ ತನ್ನ ತಂದೆ ಸತ್ತರೂ ಅಷ್ಟೇನು ನೋವಾಗಲಿಲ್ಲ. ಯಾವಾಗಲೂ ಈ ಮುದುಕಗೆ ಹಾಸ್ಪಿಟಲ್ ಖರ್ಚು ಹಿಡೋದೇ ಆಗಿತ್ತು. ಪುಣ್ಯಕ್ಕೆ ಹೋದ ಅಂತ ಕೀಳಾಗಿ ಮಾತನಾಡಿದ. ಇದನ್ನು ಕೇಳಿಸಿಕೊಂಡ ಋತ್ವಿಗೆ ಕೆಂಡದಂತ ಕೋಪ ಬಂದು ಆವೇಶದಿಂದ ಅಲ್ಲಿದ್ದ ಎದ್ದು ಬಂದು ಅವನ ಕೆನ್ನೆಗೆ ಮನಸ್ಸಿಗೆ ಸಾಕೆನ್ನುವಷ್ಟು ಬಾರಿಸಿದಳು. ಅವಳನ್ನು ಯಾರೂ ತಡೆಯಲಿಲ್ಲ. ನಾಚಿಕೆ ಆಗಲ್ವೇನೋ ನಿನಗೆ ಈ ಥರ ಮಾತನಾಡೋಕ್ಕೆ? ಇವತ್ತು ನಾನು ನನ್ನ ತಾಯಿ ನನ್ನ ತಂದೆ ಸಾವಿಗೆ ನಮ್ಮ ಈ ಸ್ಥಿತಿಗೆ ನೀನು ಕೂಡ ಕಾರಣನೇ. ಅಪ್ಪನ ಆಪರೇಷನ್ಗೆ ಅವತ್ತು ನೀನು ಸಹಾಯ ಮಾಡಿದ್ದರೆ ಇಲ್ಲಿ ನಿಂತಿದ್ದಾನಲ್ಲ ದೊಡ್ಡ ಮನುಷ್ಯ ವಿಹಾನ್ ರಾಯ್, ಅವನ ಬಳಿ 5 ಲಕ್ಷ ಸಾಲ ಕೇಳುವ ಅವಶ್ಯಕತೆ ಇರಲಿಲ್ಲ. ಈಗ ನೋಡು ಎಂಥ ಹೀನಾಯ ಸ್ಥಿತಿಗೆ ಬಂದು ನಿಂತಿದ್ದೀನಿ ಅಂತ ಗೋಳಾಡುತ್ತಾಳೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.